ದೇರಳಕಟ್ಟೆಯಲ್ಲಿ ಇಂದು ಇತಿಹಾಸದಲ್ಲೇ ಒಂದು ನಿರ್ಮಾಣವನ್ನು ಮಾಡಿದಂಥ ಯೂತ್ ಕಾಂಗ್ರೆಸ್ನ ನಮ್ಮ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ರಾವ್ ಮತ್ತು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ನಮ್ಮ ನಾಯಕರು ಯಾರು ಮೆಲ್ವಿನ್ ಮೈನಾರಿಟಿ ಅಧ್ಯಕ್ಷ ಮೆಲ್ವಿನ್, ಜಿಲ್ಲಾ ಮೈನಾರಿಟಿ ಸೆಲ್ಲಿನ ಅಧ್ಯಕ್ಷರಾದ ಕರೀಂ, ಮತ್ತೆಲ್ಲ ಕಬೀರ್, ತಾಲೂಕು ಪಂಚಾಯತ್ನ ಅಧ್ಯಕ್ಷರು, ಪಂಚಾಯತ್ನ ಉಪಾಧ್ಯಕ್ಷರು, ಸದಸ್ಯರು, ನಮ್ಮೆಲ್ಲ ಯುವ ನಾಯಕರು, ನಾಸೀರ್ ಅವರು ನಾವು ಶಾಂತಿಯುತವಾಗಿ ನಾವು ಈ ಬಂದನ್ನು ಆಚರಣೆ ಮಾಡ್ತಿದ್ದೇವೆ. ಯಾಕೆಂದರೆ ದೇಶದಾದ್ಯಂತ ಆಗತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಯುವಕ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗಿಗಳಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಕಂಡಂಥ ಈ ಉಳ್ಳಾಲ ಈ ಕೋಟೆ ಕೊನಾಜ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಯಾರು ಪಚಾಲ್ ರವಿ ಪವಾರ್ ಎಂಬವರು ನಮ್ಮ ಯುವಕ ಕಾಂಗ್ರೆಸ್ನ ಈ ಕ್ಷೇತ್ರ ಅಧ್ಯಕ್ಷರಾಗಿ ಏಕವಚನದಲ್ಲಿ ಬೈದಿದ್ದಾರೆ. ನಾಯಿ ಅಂತ ಹೇಳಿದ್ದಾರೆ. ನಮ್ಮ ಫ್ಲ್ಯಾಗನ್ನು ತೆಗೆದು ಕೆಳಗೆ ಹಾಕಿ ತುಳಿದಿದ್ದಾರೆ. ಈಗ ನಾವು ಹೇಳುವುದಿಷ್ಟೇ, ನಾವು ಶಾಂತಿಯುತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ಕೂಡ ನಾವು ಶಾಂತಿ ಇದ್ದೇವೆ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಪ್ರಾಣತ್ಯಾಗವನ್ನು ಮಾಡಿಸ್ತಾ ಕಾಂಗ್ರೆಸ್ನವರೇ. ಬೇರೆ ಯಾವ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಲಿಲ್ಲ. ಹೇಳ್ಬೋದು, ಒಬ್ಬ ತಲೆ ಇಲ್ಲದವ ಹೇಳ್ಬೋದು ಹೊರತು ದೇಶದ ಸಂವಿಧಾನ ಚರಿತ್ರೆ ಗೊತ್ತಿದ್ದವರು ಯಾರು ಕೂಡ ಇಲ್ಲ. ಅದಿದ್ದರೆ ಕಾಂಗ್ರೆಸ್ ಪಕ್ಷ. ನಾವು ಸಂವಿಧಾನಬದ್ಧವಾಗಿ ಇವತ್ತು ನಾವು ಈ ಆಗಿರ್ತಕ್ಕಂಥ ಪೆಟ್ರೋಲ್ನ ಬೆಲೆ ಆಗಲಿ ಅಥವಾ ಇನ್ನಿತರ ಯಾವುದೋ ಬೆಳೆಗಳ ಬಗ್ಗೆ ನಾವು ವಿರೋಧವನ್ನು ನಾವು ವ್ಯಕ್ತಪಡಿಸಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆ ಕರೆಯ ಮೇರೆಗೆ ರಾಜ್ಯದಾದ್ಯಂತ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಎಲ್ಲ ಸೇರಿಕೊಂಡು ನಾವು ಈ ತೀರ್ಮಾನಕ್ಕೆ ನಮ್ಮ ಯುವಕ ಕಾಂಗ್ರೆಸ್ನ ಕ್ಷೇತ್ರದ ಅಧ್ಯಕ್ಷರು ತೀರ್ಮಾನಿಸಿದರು. ಕ್ಷೇತ್ರದ ಒಬ್ಬ ಅಧ್ಯಕ್ಷರ ಮೇಲೆ ಏಕವಚನವನ್ನು ಪ್ರಯೋಗ ಮಾಡಿ ಕಾಂಗ್ರೆಸ್ನ ಬಾವುಟವನ್ನು ತುಳಿಯುವಂತಹ ಶಕ್ತಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಅದು ಈ ದೇಶದ ಯುವಕ ಕಾಂಗ್ರೆಸ್ನವರು ಮತ್ತು ನಾವೆಲ್ಲರೂ ಸೇರಿ ಅದನ್ನು ಪ್ರತಿಭಟನೆ ಮಾಡ್ತೇವೆ ಖಂಡಿತ. ಇದನ್ನು ನಮ್ಮ ಮಂತ್ರಿಗಳಿಗೆ ನಾವು ಈಗಾಗಲೇ ಸುದ್ದಿ ಮುಟ್ಟಿಸ್ತೇವೆ. ಅವರು ಆರೋಗ್ಯದಿಂದ ನಿಮಿತ್ತ ಅವರು ಬ್ಯಾಂಗ್ಳೂರಿನಲ್ಲಿದ್ದಾರೆ. ಬಂದ ಕೂಡಲೇ ನಾವು ಏನು ಮಾಡಬೇಕೋ ಯಾರೇ ಇರಲಿ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಎಂಬುದನ್ನು ಕೂಡ ಹೇಳ್ತೇವೆ. ಇವತ್ತು ದೇಶದಲ್ಲಿ ಬಡ ಜನರಾದ ನಮಗೆ ಬದುಕಲಿಕ್ಕೆ ಅವಕಾಶ ಇಲ್ಲದಂಥ ಒಂದು ಕೆಲಸ ಆಗಿದ್ದರೆ ಅದು ಈ ರಾಜ್ಯದಲ್ಲಿರ್ತಕ್ಕಂಥ BJP ಸರ್ಕಾರದಿಂದ, ಅದು ಈ ರಾಜ್ಯದಲ್ಲಿರ್ತಕ್ಕಂಥ BJP ಸರ್ಕಾರದಿಂದ, ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರದಿಂದ. ಇವತ್ತು ಪೆಟ್ರೋಲ್ನ ದರ ಏರಿದೆ, ಯಾರು ಮಾತಾಡೋದಿಲ್ಲ. ಇವತ್ತು ಮನ್ ಕಿ ಬಾತ್ ಇಲ್ಲ, ಈಗ ವಾಜಪೇಯಿಗೆ ಬಾತ್ ಬಂದಿದೆ. ಇನ್ನೊಂದು ದಿವಸ ಈ ಚುನಾವಣೆಗೆ ಸುಳ್ಳು ಹೇಳುವಂಥ ಒಂದು ಪಕ್ಷ ಈ ದೇಶದಲ್ಲಿದ್ದರೆ BJP ಅವರು ಮಾತ್ರ. ಈ ದೇಶದಲ್ಲಿ ಬೇರೆ ಯಾರು ಕೂಡ ಇಂಥ ಒಂದು ಸುಳ್ಳು ಹೇಳುವಂಥವರಿಲ್ಲ. ನಮಗೆ ಸುಳ್ಳು ಹೇಳಿ ಹೊಟ್ಟೆ ತುಂಬಿಸುವಂಥ ಈ ದೇಶದಲ್ಲಿ ಏನು ಮಾಡಿದ್ದಾರೆ? ಅಷ್ಟು ಕೋಟಿ ಜನರಿಗೆ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ಯಾರಿಗಾದರೂ ಒಬ್ಬರಿಗೆ ಕೆಲಸ ಕೊಟ್ಟಿದ್ದಾರೆ? ಇವತ್ತು ಬ್ಯಾಂಕ್ನಿಂದ ಲೋನ್ ಪಡೆದುಕೊಂಡಂಥ ಯಾವ ವಿದ್ಯಾರ್ಥಿ ವೇತನವಿದೆಯೋ ಇವತ್ತು ಅವರ ಮೇಲೆ ಬ್ಯಾಂಕ್ನವರು ದಬ್ಬಾಳಿಕೆ ಮಾಡ್ತಾರೆ. ನಿಮ್ಮ ಮನೆಯನ್ನು ಸೀಸ್ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲಿದ್ದಾರೆ ಮನ್ ಕಿ ಬಾತ್ನವರು? ಮನ್ ಕಿ ಬಾತ್ ಸಹ ಇಲ್ಲ, ಮತ್ತೊಂದು ಬಾತ್ ಸಹ ಇಲ್ಲ, ಇನ್ನು ಗೋಧಿ ಬಾತ್ ಆಗಬೇಕು. ಆದ್ದರಿಂದ ಈಗ ಕೇಸರಿ ಬಾತ್ ಆಗಿದೆ, ನಮ್ಮ ಮಂತ್ರಿಯವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಯುವಕ ಕಾಂಗ್ರೆಸ್ ಶಕ್ತಿಯ ಪ್ರದರ್ಶನವನ್ನು ಬಹುಶಃ ನೋಡಬೇಕಂತ ಇದ್ದರೆ ನೀವು ನಮ್ಮ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರ ಮೇಲೆ ನೀವು ಕಾನೂನು ಕ್ರಮ ತೆಗೆದುಕೊಳ್ಳಿ. ಆವಾಗ ನಮಗೆ ಏನಾಗ್ತದೆ ನಾವು ತೆಗೆದುಕೊಳ್ತೇವೆ ಎಂಬುದನ್ನು ನಾವು ಘಂಟಾಘೋಷವಾಗಿ ಹೇಳ್ತೇವೆ.